ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಜರ್. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಅಪ್ಡೇಟ್ಸ್ ರಿಗಾರ್ಡಿಂಗ್ 2 ವೆಹಿಕಲ್ಗೆ ಅಪ್ಡೇಟ್ ಆಗಿದೆ. ಒಂದು ನಿಮ್ಗೆ ರೀಸೆಂಟ್ಲಿ ಗೊತ್ತು ಯಾವ್ದು ಅಪ್ಡೇಟ್ ಆಗಿದೆ ಅಂತ. ಕ್ಲಾಸಿಕ್ 350 ಅಪ್ಡೇಟ್ ಆಗಿದೆ. ಹಾಗೂ 2 ವೀಕ್ಸ್ ಬ್ಯಾಕ್ ಎಡ್ಜಿ ಅಡ್ವೆಂಚರ್ ಅಪ್ಡೇಟ್ ಆಗಿತ್ತು. ಸೊ ಅದ್ರ ಬಗ್ಗೆ ನಾನು ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಇನ್ಫಾರ್ಮೇಷನ್ ನನಗೆ ಅದ್ರ ಬಗ್ಗೆ ಶೇರ್ ಮಾಡಬೇಕಿತ್ತು. ಈ ಟಾಪಿಕಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಎರಡು ಬೇಗ ಮುಗಿಸ್ಬಿಡೋಣ, ಸಣ್ಣ ಟಾಪಿಕ್ಕು. ಸೊ ಕ್ಲಾಸಿಕ್ 350ಗೆ ಬಂದರೆ ದ ಬಿಗ್ಗೆಸ್ಟ್ ಹೈಲೈಟ್ ಈ ಅಪ್ಡೇಟಲ್ಲಿ ಏನು ಅಂದರೆ, ಇದರಲ್ಲಿ ನಿಮಗೆ ಕಸ್ಟಮೈಸೇಷನ್ ಆಪ್ಷನ್ ಕೊಡ್ತಾ ಇದ್ದಾರೆ. ಕಸ್ಟಮೈಸೇಷನ್ ಆಪ್ಷನ್ ನಿಮಗೆ ಮೊದಲು ಕೊಡ್ತಾಯಿದ್ರು. ನೀವು ಸ್ಪೋಕ್ ವೀಲ್ಸಿಂದ ಅದನ್ನು ಅಲಾಯ್ ವೀಲ್ಸಿಂದ ಸ್ಪೋಕ್ ವೀಲ್ಸ್ ಕನ್ವರ್ಟ್ ಮಾಡ್ಬೋದಿತ್ತು. ಆಲ್ಸೋ ನೀವು ಕಲರ್ಸು ಮೊದಲು ಚೇಂಜ್ ಮಾಡ್ಬೋದಿತ್ತು. ಪರ್ಟಿಕ್ಯುಲರ್ ಒಂದು ಕಲರ್ ಪ್ಯಾಲೆಟ್ ಕೊಡ್ತಾಯಿದ್ರು, ಅದಕ್ಕೆ ಚೇಂಜ್ ಮಾಡ್ಬೋದಿತ್ತು. ಅದು ಸ್ಪೋಕ್ ವೀಲ್ ಟು ಅಲಾಯ್ ನಿಮಗೆ ಅರೌಂಡ್ 20,000 ಸಮ್ವೇರ್ ಅರೌಂಡ್ ಕಾಸ್ಟ್ ಆಗ್ತಾಯಿತ್ತು. ಆ್ಯಂಡ್ ದಿಸ್ ಕಲರ್ ಟ್ಯಾಂಕ್ ಕಲರ್ ಚೇಂಜ್ ಮಾಡೋಕ್ಕೆ ನಿಮಗೆ ಅರೌಂಡ್ 5,000 ಕಾಸ್ಟ್ ಆಗ್ತಾಯಿತ್ತು ಇಫ್ ಯು ವಾಂಟ್ ಟು ಕಸ್ಟಮೈಸ್ ಅಕಾರ್ಡಿಂಗ್ ಟು ಯುವರ್ ಟೇಸ್ಟು. ಬಟ್ ಅದರಲ್ಲೂ ನಿಮಗೆ ಆಪ್ಷನ್ಸ್ ಅವರೇ ಕೊಡ್ತಾಯಿದ್ರು, ಅದರ ಮೇಲೆ ನೀವು ಸೆಲೆಕ್ಟ್ ಮಾಡಬೇಕಿತ್ತು. ಸೊ ಇವಾಗ ಏನು ಚೇಂಜ್ ಮಾಡಿದ್ದಾರೆ ಅಂದರೆ, ಫಸ್ಟ್ಲಿ ದ ಟ್ಯಾಂಕ್ ಕಲರು ನೀವು ಜಸ್ಟ್ ಒಂದು ಸಿಂಗಲ್ ಪ್ಯಾಲೆಟಲ್ಲಿ ಮಾತ್ರ ಅಲ್ಲ, ಯು ಕ್ಯಾನ್ ಹ್ಯಾವ್ ಡುವೆಲ್ ಪ್ಯಾಲೆಟು, ಲೈಕ್ ಮಿಕ್ಸ್ಡ್ ಕಲರ್ ಆಪ್ಷನ್ಸ್ ಇರ್ಬೋದು. ಪ್ಲಸ್ ಆ ಕಲರಲ್ಲಿ ನೀವು ಇನ್ ಕೇಸ್ ಏನಾದರೂ ಗ್ರಾಫಿಕ್ಸ್ ಡ್ರಾ ಮಾಡಬೇಕಂದ್ರೆ ಗ್ರಾಫಿಕ್ಸು ಏನಾದರೂ ಡ್ರಾ ಮಾಡ್ಬೋದು. ಆಲ್ಸೋ ನಿಮಗೆ ಕಲರಲ್ಲಿ ನಿಮಗೆ ನಾಟ್ ಜಸ್ಟ್ ದ ಟ್ಯಾಂಕ್ ಕಲರ್ ಮಾತ್ರ ಅಲ್ಲ, ಯು ಕ್ಯಾನ್ ಆಲ್ಸೋ ಚೇಂಜ್ ದ ಚಾಸಿದು ಕಲರ್ ಚೇಂಜ್ ಮಾಡ್ಬೋದು. ಐ ಥಿಂಕ್ ಒನ್ ಆಫ್ ದ ವೇರಿಯಂಟ್ ಅವರು ಡಿಸ್ಪ್ಲೇಯಲ್ಲಿ ಇಟ್ಕೊಂಡಿದ್ರು, ದ ಚಾಸಿ ಕಲರ್ನ ರೆಡ್ ಕಲರ್ ಚೇಂಜ್ ಮಾಡಿದ್ರು. ಸೊ ಇಷ್ಟೊಂದೆಲ್ಲ ಆಪ್ಷನ್ಸ್ ಚೇಂಜ್ ಮಾಡೋಕ್ಕೆ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆಲ್ಸೋ ಎಂಬ್ಲೆಮ್ಸ್ನ ಮೊದಲು ಚೇಂಜ್ ಮಾಡ್ತಾಯಿದ್ರು, ಇವಾಗಲೂ ನಿಮಗೆ ಫ್ರಾಮ್ ದ MI5 ಆ್ಯಪ್, ರಾಯಲ್ ಎನ್ಫೀಲ್ಡ್ ಆ್ಯಪಲ್ಲಿ ನಿಮಗೆ MI5 ಆಪ್ಷನ್ ಇರುತ್ತೆ, ವೇರ್ ಯು ಕ್ಯಾನ್ ಚೇಂಜ್ ಅಕಾರ್ಡಿಂಗ್ ಟು ಯುವರ್ ಟೇಸ್ಟು. ಅಲ್ಲಿ ನೀವು ಈವನ್ ಎಂಬ್ಲೆಮ್ಸ್ನೂ ಚೇಂಜ್ ಮಾಡ್ಬೋದು. ಸೊ ದ ರಾಯಲ್ ಎನ್ಫೀಲ್ಡ್ ಎಂಬ್ಲೆಮ್ಸ್ ನಿಮ್ಗೆ ಯಾವ ಥರ ಬೇಕೋ ಅದನ್ನೂ ಚೇಂಜ್ ಮಾಡ್ಬೋದು. ಸೊ ಇಷ್ಟೊಂದೆಲ್ಲ ನಿಮಗೆ ಆಪ್ಷನ್ಸ್ ಕೊಡ್ತಾ ಇದ್ದಾರೆ ಚೇಂಜ್ ಮಾಡೋಕ್ಕೆ. ಸೊ ದಿಸ್ ಇಸ್ ರಿಯಲಿ ಗುಡ್ ಇನಿಷಿಯೇಟಿವ್ ಫ್ರಮ್ ರಾಯಲ್ ಎನ್ಫೀಲ್ಡ್, ಬಿಕಾಸ್ ಇದು ಕ್ಲಾಸಿಕ್ ಲವರ್ಸು ಆರ್ ರೆಟ್ರೋ ಲವರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಇದು. ಸೊ ನನ್ನ ಒಪಿನಿಯನ್ ಇಟ್ಸ್ ಎ ಗುಡ್ ಮೂವ್ ಅಂತೀನಿ. ನನ್ನಂತೂ ಆ್ಯಸ್ ಅ ರೆಟ್ರೋ ಲವರ್ ದಿಸ್ ಇಸ್ ಎ ಗ್ರೇಟ್ ಮೂವ್. ಬಿಕಾಸ್ ಏನಾಗುತ್ತೆ ಅಂದರೆ, ಐ ನೋ ಲಾಟ್ ಆಫ್ ಪೀಪಲ್ ಡೂ ಇಟ್ ಆಫ್ಟರ್ ಮಾರ್ಕೆಟು ಆರ್ ದೇ ಫೈಂಡ್ ಸಂಬಡಿ ಟು ಡೂ ದಿಸ್. ಬಟ್ ಎಲ್ಲರಿಗೂ ಆ ಕಾಂಟ್ಯಾಕ್ಟ್ಸ್ ಇರಲ್ಲ, ಆರ್ ಲೈಕ್ ಕಾನ್ಫಿಡೆನ್ಸ್ ಇರಲ್ಲ, ವಾರಂಟಿ ಏನಾದ್ರು ಇಶ್ಯೂ ಆಗುತ್ತೆ ಆಲ್ ದೋಸ್ ಥಿಂಗ್ಸ್ ಬಗ್ಗೆ ಅಂತ. ಸೊ ಇದು ದಿಸ್ ರಾಯಲ್ ಎನ್ಫೀಲ್ಡೇ ಮಾಡಿಕೊಟ್ಟಾಗ ನಿಮ್ಗೆ ಇನ್ನೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಕಾಸ್ಟ್ ವೈಸ್ ನೀವು ಕೇಳೋದಾದರೆ, ಆಲ್ರೆಡಿ ಮೆನ್ಷನ್ ಮಾಡಿದೆ, ಸ್ಪೋಕ್ ವೀಲ್ ಟು ಅಲಾಯ್ 20,000 ಆ್ಯಂಡ್ ಸಿಂಗಲ್ ಪ್ಯಾಲೆಟ್ ಕಲರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ 5,000 ಇತ್ತು. ಬಟ್ ಈ ಥರ ಕಸ್ಟಮೈಸೇಷನ್ ಮಾಡಬೇಕು ಅಂದರೆ ಐ ಡೋಂಟ್ ಥಿಂಕ್ ನಿಮಗೆ 5,000 ಎಲ್ಲ ಆಗಲ್ಲ. ಇಟ್ ವಿಲ್ ಕಾಸ್ಟ್ ಲಿಟಲ್ ಮೋರು. ಇದರಲ್ಲಿರೋ ಕಲರ್ ಕ್ವಾಲಿಟಿ ಬಗ್ಗೆ ಆಮೇಲೂ ಮಾತಾಡ್ತೀನಿ. ಬಟ್ ಆ್ಯಸ್ ಆಫ್ ನಾವು ನೋಡ್ಬೋದು ಕಲರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಪ್ಲಸ್ ನಿಮಗೆ ಆ ಥರ ಲೈಕ್ ಗ್ರಾಫಿಕಲ್ ಡಿಸೈನ್ ಮಾಡಬೇಕು, ಇದು ಮಾಡಬೇಕು, ಲೈಕ್ ಡುವೆಲ್ ಟೋನ್ ಎಲ್ಲ ಮಾಡಬೇಕು ಅಂದರೆ ಐ ಥಿಂಕ್ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇಟ್ ವಿಲ್ ಬಿ ಅರೌಂಡ್ 25,000 30,000 ಇರ್ಬೋದು, ಹೇಳೋಕ್ಕಾಗಲ್ಲ. ಐ ಥಿಂಕ್ ಮೇ ಬಿ ಕಮ್ಮಿನೂ ಕೊಡ್ಬೋದು. ನನಗೆ ಅನ್ನಿಸ್ತಾ ಇದೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಿಕಾಸ್ if they allow it to everyone, because this is the bread and butter of Royal Enfield Classic 350, ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ 25,000 30,000 ಸೇಲ್ಸ್ ಆಗುತ್ತೆ ಎವ್ರಿ ಮಂತು. ಸೊ ಎಲ್ಲರಿಗೂ ಇಷ್ಟ ಬಂದಂಗೆ ಕಸ್ಟಮೈಸೇಷನ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ರಾಯಲ್ ಎನ್ಫೀಲ್ಡ್ಗೆ. ಸೊ ದೇ ವಿಲ್ ಚಾರ್ಜ್ ಅ ಹೆಫ್ಟಿ ಅಮೌಂಟ್ ಫಾರ್ ದಿಸ್ ಕಸ್ಟಮೈಸೇಷನ್. ಬಟ್ ದ ಗುಡ್ ಪಾರ್ಟ್ ಈಸ್ ಅವರು ಆಪ್ಷನ್ ಕೊಡ್ತಾ ಇದಾರಲ್ಲ, ಫಾರ್ ಮೀ ದಟ್ ಈಸ್ ಅ ಗುಡ್ ಥಿಂಗು. ಅದು ಬಿಟ್ಟರೆ ನಿಮ್ಮ ಮೆಕ್ಯಾನಿಕಲ್ ಅಪ್ಡೇಟ್ಸ್ ನೀವು ನೋಡೋದಾದರೆ, ನಿಮಗೆ ಕ್ಲಚ್ ಲೀವರ್ಸು ಅಡ್ಜಸ್ಟಬಲ್ ಕ್ಲಚ್ ಲೀವರು ಮತ್ತು ಬ್ರೇಕ್ ಲೀವರ್ ಅಡ್ಜಸ್ಟಬಲ್ ಬ್ರೇಕ್ ಲೀವರ್ ಕೊಟ್ಟಿದ್ದಾರೆ, ಸೇಮ್ ಲೈಕ್ ದ ಸೂಪರ್ ಮಿಟಿಯೋರ್. ಐ ಥಿಂಕ್ ಈವನ್ ಬೇರೆ 650cc ಪ್ರೊವೈಡ್ ಮಾಡಿದ್ದಾರೆ ಆಪ್ಷನ್. ಸೊ ಅಗೇನ್ ಕ್ಲಾಸಿಕಲ್ಲೂ ನಿಮಗೆ ಈಗ ಆಪ್ಷನ್ ಇದೆ ವೇರ್ ನೀವು ಅಡ್ಜಸ್ಟ್ ಮಾಡ್ಬೋದು. ದಿಸ್ ಅ ಗುಡ್ ಥಿಂಗ್. ಅಗೇನ್ ಒನ್ ಮೋರ್ ರಿಕ್ವೆಸ್ಟ್ ಇದ್ದಿದ್ದು ಕಸ್ಟಮರ್ಸಿಂದ, ನಿಮಗೆ ಗೇರ್ ಪೊಸಿಷನ್ ಇಂಡಿಕೇಟರ್ ಬೇಕಿದ್ದು. ಸೊ ಅದನ್ನು ಪ್ರೊವೈಡ್ ಮಾಡಿದ್ದಾರೆ. ಥ್ಯಾಂಕ್ಫುಲಿ ಅವರು ದೇ ನಾಟ್ ಚೇಂಜ್ ದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ನನಗೆ ಭಯ ಆಯಿತು, ಇನ್ಸ್ಟ್ರೂಮೆಂಟ್ಸ್ ಕ್ಲಸ್ಟರ್ನ ತುಂಬ ಡಿಜಿಟಲ್ ಮಾಡ್ಬಿಡ್ತಾರೆ ಅಂತ. ಸೊ ರೆಟ್ರೋ ನೇಚರ್ ಇರಬೇಕು. ಸೊ ಅದನ್ನ ಮೇಂಟೈನ್ ಮಾಡಿದ್ದಾರೆ, ದಟ್ ಈಸ್ ಅ ಗುಡ್ ಥಿಂಗು. ಅದು ಬಿಟ್ಟರೆ ನಿಮಗೆ ಎಂಬ್ಲೆಮ್ ಒಂದು ಚೇಂಜ್ ಮಾಡಿದ್ದಾರೆ. ಇಂಟರ್ಸೆಪ್ಟರಲ್ಲಿ ಇರೋ ಥರ ಎಂಬ್ಲೆಮ್, ರಾಯಲ್ ಎನ್ಫೀಲ್ಡ್ ಎಂಬ್ಲೆಮ್ ಹಾಕಿದ್ದಾರೆ ಇನ್ ಮೋಸ್ಟ್ ಆಫ್ ದ ನ್ಯೂ ವೇರಿಯಂಟ್ಸು. ಆ್ಯಂಡ್ ಲಾಸ್ಟ್ಲಿ ಬಂದುಬಿಟ್ಟು ಐ ಥಿಂಕ್ ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಎವ್ರಿ ಒನ್ ದಟ್ LED ಸೆಟಪ್ ಎಲ್ಲ ಕಡೆ ಕೊಡ್ತಾರೆ ಅಂತ. ಸೊ LED ಹೆಡ್ಲೈಟು, ಟೇಲ್ ಲೈಟು ಆ್ಯಂಡ್ ಟರ್ನ್ ಇಂಡಿಕೇಟರ್ಸ್ ಕೊಡ್ತಾ ಇದ್ದಾರೆ. ಸೊ ವೇರಿಯಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಟಾಪ್ ವೇರಿಯಂಟಲ್ಲಿ ನಿಮ್ಗೆ ಎಲ್ಲ LED ಸಿಗುತ್ತೆ, ಆಲ್ LED. ಸೊ ನನಗೆ ಒಂದೇ ಒಂದು ಡಿಸಪಾಯಿಂಟೆಡ್ ಆಗಿದ್ದು ಇಸ್ ದ ಹೆಡ್ಲೈಟು ನನ್ನ ಒಪಿನಿಯನ್. ಬಿಕಾಸ್ ಹೆಡ್ಲೈಟು ಎಲ್ಲದಕ್ಕೂ ಐ ನೋ ಪಾರ್ಟ್ ಶೇರಿಂಗ್ ಇಸ್ ಅ ಗುಡ್ ಥಿಂಗ್. ಬಿಕಾಸ್ ನಿಮಗೆ ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಆದರೆ ನಿಮ್ಗೆ ಗೊತ್ತಾಗುತ್ತೆ, ಪಾರ್ಟ್ಸ್ ಅವೈಲೇಬಲ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಬಟ್ ಬಿಕಾಸ್ ಆಫ್ ದಿಸ್ ಪಾರ್ಟ್ ಶೇರಿಂಗ್ ನಿಮಗೆ ಈಸಿಲಿ ಅವೈಲೇಬಲ್ ಆಗುತ್ತೆ. ಎಸ್, ಐ ಡೂ ಅಂಡರ್ಸ್ಟ್ಯಾಂಡ್ ದಟ್ ಇಸ್ ಅ ಗುಡ್ ಥಿಂಗ್. ಬಟ್ ಸ್ಟಿಲ್ ಸ್ವಲ್ಪ ಐ ಫೀಲ್ ಸ್ಟೈಲೈಸ್ಡ್ ವರ್ಷನ್ ಆಫ್ ಹೆಡ್ಲೈಟ್ ಮಾಡ್ಬೋದಿತ್ತು. ಸೊ ನನಗೆ ಇನ್ನೂ ಸ್ವಲ್ಪ ಬೋರಿಂಗ್ ಆಯ್ತದೆ ಅಷ್ಟೇ, ನನಗೆ ನನ್ನ ಪರ್ಸನಲ್ ಒಪಿನಿಯನು. ಅದು ಬಿಟ್ಟರೆ ಕಲರ್ಸು ಎಲ್ಲ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಕಲರ್ಸು. ಕಲರ್ಸಲ್ಲಿ ನನ್ನ ಒಪಿನಿಯನ್ ಹೇಳೋದಾದರೆ, ಕಲರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಅದರಲ್ಲಿ ಏನೂ ಡೌಟೇ ಇಲ್ಲ. ಆ್ಯಂಡ್ 2 years ಬ್ಯಾಕು ನಾನು ಹಂಟರ್ ಬೈ ಮಾಡಿದಾಗ ನೋಡ್ತಾ ಇದ್ದೆ ಯಾವ ಥರ ಕಲರ್ಸ್ ಇದೆ ಇನ್ ಕ್ಲಾಸಿಕ್ಕು. ಇವಾಗೂ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಫ್ ಕಲರ್ಸು, ಸಕ್ಕತ್ತಾಗಿದೆ. ಅವಾಗಲೂ ಚೆನ್ನಾಗಿತ್ತು, ನೋಡೋಕ್ಕೆ ಚೆನ್ನಾಗಿತ್ತು. ಬಟ್ ಕಲರ್ ಕ್ವಾಲಿಟಿ ಇವಾಗ ಇರೋದಕ್ಕೂ ಅವಾಗಿರೋದಕ್ಕೂ ತುಂಬ ಡಿಫರೆನ್ಸ್ ಇದೆ. ಸೊ ದಟ್ ಈಸ್ ಒನ್ ಗುಡ್ ಥಿಂಗು. ಬಟ್ ಕಲರ್ಸು, ಐ ನೋ ಲಾಟ್ ಆಫ್ ಪೀಪಲ್ ಆರ್ ಮೇಕಿಂಗ್ ಜೋಕ್ಸ್ ಅಬೌಟ್ ದಟ್ ಕಲರ್ಸು.
ಬಟ್ ಆ್ಯಸ್ ಅ ಕಲರ್ ಕ್ವಾಲಿಟಿ ಚೆನ್ನಾಗಿದೆ. ಅದೊಂದು ನೀವು ಏನೇ ಕಲರ್ ತೊಗೊಂಡು ಕಲರ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಟ್ ಐ ನೋ ಕೆಲವು ಕಲರ್ಸು ನನಗೂ ತುಂಬ ಏನು ಲೈಕ್ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಬಟ್ ಐ ನೋ ದಟ್ ರೆಡ್ ಆ್ಯಂಡ್ ಬ್ಲೂ ಎಸ್ಪೆಷಲಿ ತುಂಬ ಜನ ಜೋಕ್ ಮಾಡ್ತಾ ಇರೋದು. ಬಟ್ ನಾನು ಆ ಥರ ಕಲರ್ಸ್ನ ಮ್ಯೂಸಿಯಮ್ಸಲ್ಲೆಲ್ಲ ನೋಡಿದ್ದೀನಿ. ಕೆಲವು ಟೈಮ್ ಅದನ್ನ ಆ ಥರ ಪೇಂಟ್ ಮಾಡ್ತಾರೆ. ಬಟ್ ಗಾಡಿ ಆ ಥರ ಕಲರಲ್ಲಿ ಓಡಿಸ್ತಾರ ನಂಗೆ ಗೊತ್ತಿಲ್ಲ. ಮೇ ಬಿ ಕೆಲವ್ರಿಗೆ ಇಷ್ಟ ಆಗ್ಬೋದು. ಕೆಲವರು ಕಾಮೆಂಟ್ ಸೆಕ್ಷನಲ್ಲೂ ನೋಡಿದ್ದೀನಿ ವೆರಿ ಗುಡ್ ಕಲರ್ ಅಂತ ಮೆನ್ಷನ್ ಮಾಡ್ತಾ ಇದ್ರು. ಸೊ ಮೇ ಬಿ ಕೆಲವ್ರಿಗೆ ಇಷ್ಟ ಆಗ್ತಾ ಇರ್ಬೋದು. ಸೊ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ಮು. ಆಪ್ಷನ್ಸ್ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಬಟ್ ಕೆಲವು ಕಲರ್ಸೂ ರಿಮೂವ್ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ವಿಲ್ ಬಿ ಅ ಲಿಟಲ್ ಬಿಟ್ ಸ್ಯಾಡ್ ಫಾರ್ ಲಾಟ್ ಆಫ್ ಪೀಪಲ್ ಹೂ ವಾಂಟೆಡ್ ದಟ್ ಕಲರ್. ಬಟ್ ಎನಿವೇ ನಿಮಗೆ ಕಸ್ಟಮೈಸೇಷನ್ ಆಪ್ಷನು ಅವರು ಕೊಡ್ತಾ ಇದ್ದಾರೆ. ಸೊ ತಲೆ ಕೆಡ್ಸ್ಕೊಬೇಡಿ, ನೀವು ಕ್ಯಾನ್ ಗೆಟ್ ಬ್ಯಾಕ್ ದಟ್ ಕಲರು. ಬಟ್ ಐ ಥಿಂಕ್ ಪೀಪಲ್ ಹೂ ಓನ್ ದಟ್ ಕಲರ್ ವಿಚ್ ಆರ್ ರಿಮೂವ್ಡು ಅವ್ರು ಖುಷಿಯಾಗಿರ್ತಾರೆ. ಬಿಕಾಸ್ ಅವ್ರದ್ದು ರೀಸೇಲ್ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ ಇವಾಗ. ಬಿಕಾಸ್ ಆ ಕಲರ್ನ ತೊಗೊಳಕ್ಕೆ ಸಾಕಷ್ಟು ಜನಕ್ಕೆ ಆಸೆ ಇರುತ್ತೆ ಈಗ. ಸೊ ದಟ್ ಈಸ್ ಅ ಗುಡ್ ಥಿಂಗು. ನನಗೆ ಫೇವ್ರೆಟ್ ಕಲರು ನೀವು ಕೇಳೋದಾದರೆ 2 ಕಲರ್ ನಂಗೆ ತುಂಬ ಇಷ್ಟ ಆಯ್ತು ಇದರಲ್ಲಿ. ಒಂದು ಕಲರ್ ಅಂತೂ ಇಸ್ ದಟ್ ಎಮರಲ್ಡ್ ಗ್ರೀನ್ ಆ್ಯಂಡ್ ದಟ್ ಕ್ರೋಮ್ ಫಿನಿಶು ತುಂಬಾ ಚೆನ್ನಾಗಿದೆ ಕಲರು. ಬಟ್ ನಂದು ಫೇವ್ರೇಟ್ ಬಂದ್ಬಿಟ್ಟು ಬ್ರಾನ್ಸ್ ಮತ್ತು ಆ ಮಾರ್ಬಲ್ ವೈಟ್ ಇದಲ್ವ ಟ್ಯಾಂಕಲ್ಲಿ. ಯಾವ ಕಂಪನಿನೂ ಆ ಥರ ಕಲರ್ ಮಾಡಿಲ್ಲ. ಆ ಬ್ರೌನ್ ಕಲರ್ ನನಗೆ ಗೊತ್ತಿಲ್ಲ ಯಾಕೆ ಯಾರು ಕಂಪನಿ ಮಾಡಿರಲಿಲ್ಲ. ಐ ಥಿಂಕ್ ಹಾಂಡಾದವರು ಸ್ವಲ್ಪ ಆ ಥರ ಕಲರ್ ಇತ್ತು. ಬಟ್ ಈ ಥರ ಕಲರ್ ಇಲ್ಲ. ಈ ಬ್ರಾನ್ಸ್ ಟೈಪ್ ಬ್ರೌನ್ ಇಲ್ಲ ಇದು. ಇದಂತೂ ನೋಡೋಕ್ಕೆ ಸೂಪರಾಗಿ ಕಾಣುತ್ತೆ ಬ್ರಾನ್ಸ್ ಬ್ರೌನು. ಆ್ಯಂಡ್ ದಟ್ ವೈಟ್ ಮಾರ್ಬಲ್ ಕಲರು. ನಾನೇನಾದರೂ ಕ್ಲಾಸಿಕ್ 350 ತೊಗೋತಾ ಇದ್ದರೆ ಇದೇ ಕಲರ್ ತೊಗೋತಾ ಇದ್ದೆ 100%. ಸೊ ಸಕ್ಕತ್ತಾಗಿದೆ ಕಲರ್ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು ಕಲರು. ಸೊ ದ್ಯಾಟ್ ಈಸ್ ದ ಒನ್ ಕಲರ್ ವಿಚ್ ಐ ಡೆಫಿನೆಟ್ಲಿ ಲವ್ಡು. ಸೊ ಓವರ್ ಆಲ್ ನೀವು ಹೇಳೋದಾದ್ರೆ ಅಪ್ಡೇಟ್ ಬಗ್ಗೆ ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ಇಷ್ಟೇ ಅಪ್ಡೇಟ್ ಬರುತ್ತೆ. ನಿಮ್ಗೆ ಕೆಲವರೆಲ್ಲ ಇಂಜಿನ್ ಅಪ್ಡೇಟು, ಕಿಕ್ ಸ್ಟಾರ್ಟ್ ಬರುತ್ತೆ, ಅದು ಇದು 6 ಸ್ಪೀಡ್ ಆಗುತ್ತೆ. ಇದು ಜಸ್ಟ್ ನೋಡಿ ಫೇಸ್ ಲಿಫ್ಟ್ ಅಷ್ಟೇ. ಇದು ಇನ್ನೂ ಅಷ್ಟೊಂದೇನು ಅಪ್ಡೇಟ್ ಇಲ್ಲ. ಪವರ್ ಅಪ್ಡೇಟ್ ಬರುತ್ತೆ, ನಿಮಗೆ ವರಿ ಮಾಡಬೇಡಿ. ನೆಕ್ಸ್ಟ್ 650cc ಕನ್ವರ್ಟ್ ಆಗ್ತಾ ಇದೆ ಇದು. ಸೊ ಕನ್ವರ್ಟ್ ಇನ್ ದ ಸೆನ್ಸ್ ಆಪ್ಷನ್ ಇರುತ್ತೆ ನಿಮಗೆ 650cc ಬುಲೆಟ್ ಆ್ಯಂಡ್ ಕ್ಲಾಸಿಕ್. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ. ಸೊ ಇದು ಜಸ್ಟ್ ಫಾರ್ ಕ್ಲಾಸಿಕ್ ಲವರ್ಸು ಹೂ ವಾಂಟೆಡ್ ಅ ಟ್ರೋಫಿ ಕೈಂಡ್ ಆಫ್ ವೆಹಿಕಲು. ಆ್ಯಂಡ್ ಆಲ್ಸೋ ಫಾರ್ ಕಮ್ಯೂಟರ್ಸ್, ತುಂಬ ಜನ ಕಮ್ಯೂಟ್ ಮಾಡೋರಿಗೆ ಕ್ಲಾಸಿಕ್ 350 ಇಸ್ ವೆರಿ ಯೂಸ್ಫುಲ್ ಆ್ಯಂಡ್ ಇಟ್ಸ್ ಅ ಬ್ರೆಡ್ ಆ್ಯಂಡ್ ಬಟರ್ ಆಫ್ ರಾಯಲ್ ಎನ್ಫೀಲ್ಡು. ಸೊ ಎಸ್, ಇದು ಒಂದು ಅಪ್ಡೇಟ್ ಇಸ್ ಆಲ್ವೇಸ್ ರಿಫ್ರೆಶಿಂಗು. ಚೆನ್ನಾಗಿದೆ ಅಪ್ಡೇಟ್. ನನ್ನ ಒಪಿನಿಯನ್ಸ್ ಗುಡ್ ಇನಫ್ ಅಪ್ಡೇಟ್ ಅಂತಲೇ ಹೇಳ್ತೀನಿ. ಈಗ ನೆಕ್ಸ್ಟ್ HC ಅಡ್ವೆಂಚರ್ ಅಪ್ಡೇಟ್ಗೆ ಬರೋಣ. ಸೊ HC ಅಡ್ವೆಂಚರಲ್ಲಿ ಮೇನ್ ಹೈಲೈಟ್ ಅಪ್ಡೇಟ್ ಬಂದ್ಬಿಟ್ಟು ಇಸ್ ದ ಇಂಜಿನ್ ಅಪ್ಡೇಟು. ಸೊ ಇಂಜಿನ್ ಹಳೆ ಕನ್ಸ್ಯೂಮರ್ಸು ರಿಪೋರ್ಟ್ ಮಾಡಿದ್ರು ಇಶ್ಯೂಸ್ ಇದೆ, ಕ್ಲಾಟ್ರಿಂಗ್ ಬರ್ತಾ ಇದೆ ಅಂತ ಹೇಳ್ತಾಯಿದ್ರು. ಸೊ ಹೈಯರ್ RPMs, ಈವನ್ ಹೈಯರ್ ಅಲ್ಲ ಮಿಡ್ RPMಸಲ್ಲೂ ತುಂಬ ಏನು ಹೇಳಿ ವೈಬ್ರೇಷನ್ಸ್ ಇದೆ, ಅಷ್ಟೊಂದು ಸ್ಮೂತ್ ಇಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅದನ್ನು ಇವರು ಚೇಂಜ್ ಮಾಡಿದ್ದಾರೆ ವಿತ್ ಕ್ಲಾಸಿಕ್. ಅದೇ ಕ್ಲಾಸಿಕ್ HCಯಲ್ಲಿದ್ದ ಇಂಜಿನ್ನ ಇದಕ್ಕೆ ಹಾಕಿದ್ದಾರೆ. ಸೊ ಇಟ್ ಈಸ್ ಅ ಗುಡ್ ಥಿಂಗ್. ಏನು ರಿಸಲ್ಟ್ ಸೇಲ್ಸಲ್ಲಿ ಮಾಡ್ತಾ ಅದ್ರ ಬಗ್ಗೆ ಮಾತಾಡೋಣ ನೆಕ್ಸ್ಟ್ ಸ್ವಲ್ಪ ಹೊತ್ತಲ್ಲಿ. ಬಟ್ ಫಸ್ಟ್ ಏನೇನು ಅಪ್ಡೇಟ್ ಅಂತ ಮೆನ್ಷನ್ ಮಾಡ್ಬಿಡ್ತೀನಿ. ಸೊ ಇಂಜಿನ್ ಅಪ್ಡೇಟ್ ಮಾಡಿದ್ದಾರೆ ವಿಚ್ ಇಸ್ ಅ ಗುಡ್ ಥಿಂಗ್ ಅಂತಲೇ ಹೇಳ್ತೀನಿ. ಕಲರ್ಸ್ ಅಪ್ಡೇಟ್ ಮಾಡಿದ್ದಾರೆ. ಕಲರ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಫಸ್ಟ್ ಥಿಂಗ್ ನಂಗೆ ಇಷ್ಟ ಆಗಿದೆ ಆ್ಯಕ್ಚುಲಿ ಕಲರ್ಸು ತುಂಬ ಚೆನ್ನಾಗಿದೆ HCಯಲ್ಲಿ ಕಲರ್ಸು. ಸೊ ಇನ್ ಜನರಲ್ HC ಅವರು ಕಲರ್ಸ್ ಚೂಸ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗೇ ಇದ್ದಾರೆ. ಸೊ ಇದರಲ್ಲೂ ತುಂಬ ಚೆನ್ನಾಗಿ ಕಲರ್ಸ್ ಚೂಸ್ ಮಾಡಿದ್ದಾರೆ. ಆ್ಯಂಡ್ ಒನ್ ಬಿಗ್ ಹೆಡೇಕ್ ಇದ್ದಿದ್ದು ವೆಯ್ಟ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು. ಸೊ ವೆಯ್ಟ್ ತುಂಬ ರೆಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ನನಗಂತೂ ಪರ್ಸನಲಿ ಕೇಜ್ ಥರ ಇತ್ತು ನೋಡಿ ಆ ಟ್ಯಾಂಕ್ ಸುತ್ತ, ಅದನ್ನು ತೆಗೆದಿದ್ದಾರೆ. ಸೊ ಸ್ವಲ್ಪ ಮಿನಿಮೈಸ್ ಮಾಡಿ ಮಿನಿಮಲಿಸ್ಟಿಕ್ ಆಗಿ ಇಟ್ಟಿದ್ದಾರೆ ಅದನ್ನು ಟ್ಯಾಂಕ್ ರೈಲ್ಸ್ನ. ಸೊ ನನಗೆ ಅದು ಇಷ್ಟ ಆಯಿತು. ಸೊ ದಟ್ ಈಸ್ ಅ ಗುಡ್ ಚೇಂಜು. ಸೊ ಅದು ಬಿಟ್ಟರೆ ನಿಮಗೆ ಸಸ್ಪೆನ್ಷನ್ ಸೆಟಪ್ ಡ್ಯಾಂಪ್ನಿಂಗ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸ್ವಲ್ಪ ಸಾಫ್ಟರ್ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಆ್ಯಂಡ್ ಸಾಕಷ್ಟು ಆಕ್ಸೆಸರೀಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ವಿತ್ ದಿಸ್ HC. ಸೊ ದಟ್ ಈಸ್ ಆಲ್ಸೋ ವೆರಿ ಗುಡ್ಡು. ಆಕ್ಸೆಸರೀಸ್ ಎಲ್ಲ ಚೆನ್ನಾಗಿ ಪ್ರೊವೈಡ್ ಮಾಡ್ತಾರೆ. ಐ ಥಿಂಕ್ ಅದು ಬಿಟ್ಟರೆ ಜಾಸ್ತಿ ಏನೂ ಅಪ್ಡೇಟ್ ಇಲ್ಲ ನಿಮಗೆ. ಆಲ್ಮೋಸ್ಟ್ ಇಟ್ ಇಸ್ ದ ಸೇಮ್ ವೆಹಿಕಲು. ಮೇನ್ ಥಿಂಗ್ ಪೀಪಲ್ ವರ್ ವೇಟಿಂಗ್ ವಾಸ್ ದ ಇಂಜಿನ್ ಅಪ್ಡೇಟ್ ಓನ್ಲಿ ಬಿಕಾಸ್ ದ್ಯಾಟ್ ವಾಸ್ ದ ಬಿಗರ್ ಇಶ್ಯೂ. ಬಾಕಿ ಎಲ್ಲ ನಿಮ್ಗೆ ಗೊತ್ತು ಆಫ್ಟರ್ ಮಾರ್ಕೆಟ್ ಎಲ್ಲ ಸಿಕ್ಬಿಡುತ್ತೆ. ಸೊ ದಿಸ್ ವಾಸ್ ದ ಬಿಗರ್ ಅಪ್ಡೇಟು. ಐ ಹೋಪ್ ಅಡ್ರೆಸ್ ಮಾಡಿದ್ದಾರೆ ಇಂಜಿನ್ ಇಶ್ಯೂಸ್ನ. ಸೊ ತುಂಬ ಜನ ರಿವ್ಯೂಡ್ ದಿಸ್ ವೆಹಿಕಲ್ ಅವರೇನು ಹೇಳ್ತಾ ಇದ್ದಾರೆ ಅಂದರೆ ದೇ ಆರ್ ನಾಟ್ ಫೀಲಿಂಗ್ ಮಚ್ ಡಿಫರೆನ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಕನ್ಸ್ಯೂಮರ್ಸ್ ಅದನ್ನು ಯೂಸ್ ಮಾಡಿದಾಗಲೇ ಹೇಳೋಕ್ಕಾಗುತ್ತೆ, ಇವಾಗ ಏನು ಹೇಳೋಕ್ಕಾಗಲ್ಲ. ಬಟ್ ಎನಿವೆ ನಾನು ಅದನ್ನು ಕಮೆಂಟ್ ಮಾಡೋದಲ್ಲೆಲ್ಲ ಐ ಹೋಪ್ HC ತುಂಬ ಚೆನ್ನಾಗಿ ಮಾಡುತ್ತೆ. ಬಿಕಾಸ್ ಈ ವೆಹಿಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಇನ್ ದ ಅಡ್ವೆಂಚರ್ ಸೆಗ್ಮೆಂಟಲ್ಲಿ. ಐ ನೋ ದೇರ್ ಆರ್ ಮೆನಿ ವೆಹಿಕಲ್ಸು, ಅದನ್ನು ಎಲ್ಲ ಕೆಲವರು ಅದನ್ನು ಅಡ್ವೆಂಚರ್ ಮಾಡ್ಬೋದು, ಇದನ್ನ ಅಡ್ವೆಂಚರ್ ಮಾಡ್ಬೋದು. ಯು ಆರ್ ಅವೇರ್ ಇನಫ್, ಯು ನೋ ದಟ್ ಅಡ್ವೆಂಚರ್ ಸೆಗ್ಮೆಂಟಲ್ಲಿ ಇರೋದು ಸದ್ಯಕ್ಕೆ 3 ವೆಹಿಕಲ್. ಐ ಮೀನ್ ಐ ನೋ KTM 390 ನಾನು ಕೆಲವರು ಅಡ್ವೆಂಚರ್ ಹೇಳ್ತಾರೆ. ಬಟ್ ಇಟ್ ಈಸ್ ಮೋರ್ ರೋಡ್ ಓರಿಯೆಂಟೆಡ್ ಬೈಕ್ ಓನ್ಲಿ. ಅದನ್ನು ಅಡ್ವೆಂಚರ್ ಯೂಸ್ ಮಾಡ್ಬೋದು, ಬಟ್ ರೋಡ್ ಟೂರರ್ ಅಷ್ಟೇ ಅದು. ಪ್ರಾಪರ್ ಅಡ್ವೆಂಚರ್ ಬೈಕ್ಸ್ ನಿಮಗಿರೋದು 3 ಇಂಡಿಯಾದಲ್ಲಿ. ಅದು ನನ್ನ ಮಾಸ್ ಮಾರ್ಕೆಟಲ್ಲಿ ಹೇಳ್ತಾ ಇರೋದು. ಒಂದು ಹಿಮಾಲಯನ್ 450, ನೆಕ್ಸ್ಟ್ ಬಂದು HC ಅಡ್ವೆಂಚರು. ಆ್ಯಂಡ್ ಮೂರನೇದು ಬಂದುಬಿಟ್ಟು ಇಟ್ ಈಸ್ ನಾಟ್ ನೆಸೆಸರಿಲಿ ಇನ್ ಅಡ್ವೆಂಚರ್ ಬೈಕ್, ಬಟ್ ಇಟ್ ಈಸ್ ಕ್ಲೋಸ್ ಟು ಅನ್ ಅಡ್ವೆಂಚರ್ ಬೈಕ್, ದಟ್ ಈಸ್ ದ Xpulse 200 4V. ಸೊ ಆ್ಯಸ್ ಆಫ್ ನಾವು ನಿಮಗೆ ಹಿಮಾಲಯನ್ ಆಲ್ರೆಡಿ ಅಪ್ಡೇಟೆಡ್ ಆಗಿದೆ 450cc ಇಂಜಿನ್ಗೆ. ಆ್ಯಂಡ್ ಅದು ಮೈಲ್ಸ್ ಅಹೆಡ್ ಇದೆ ಈ ಬೈಕಿಂತ. ಲೈಕ್ ಎಲ್ಲದರಲ್ಲೂ ಕ್ವಾಲಿಟಿಯಲ್ಲಾಗಿರಲಿ, ಅಬಿಲಿಟಿ ಆಗಿರಲಿ, ಸರ್ವಿಸ್ ನೆಟ್ವರ್ಕ್ ಆಗಿರಲಿ, ಬ್ರ್ಯಾಂಡ್ ವ್ಯಾಲ್ಯೂ ಆಗಿರಲಿ. ಸೊ ಇಟ್ ಈಸ್ ಲೈಕ್ ವೇ ಅಹೆಡ್ ಆಫ್ HC ಅಡ್ವೆಂಚರ್. ಸೊ HC ಅಡ್ವೆಂಚರ್ ಬಟ್ ಪ್ರೈಸ್ ಏನೇ ಇರಲಿ ಇಟ್ ವಿಲ್ ನಾವೆರ್ ಕಂಪೀಟ್ ವಿತ್ ಹಿಮಾಲಯನ್ನು.
ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಎಕ್ಸ್ಪಲ್ಸ್ಗೂ ತುಂಬ ದೊಡ್ಡ ಫಾಲೋಯಿಂಗ್ ಇದೆ. ಟು ಬಿ ಆನೆಸ್ಟ್, ಇಟ್ ಈಸ್ ದ ಬೆಸ್ಟ್ ಕೇಪಬಿಲಿಟಿ ವೈಸ್, ಅದು ಒನ್ ಆಫ್ ದ ಬೆಸ್ಟ್ ಆಫ್ ರೋಡರ್ ಅದು. ಸೊ ಅದಕ್ಕಂತೂ ಕೇಪಬಿಲಿಟಿ ಅಂತೂ ಕೇಳಲೇಬೇಡಿ, ಅದನ್ನ ದಟ್ ಈಸ್ ದ ಬೆಸ್ಟ್ ಆಫ್ ರೋಡರ್, ಬೇರೆ ಏನೋ ಆಪ್ಷನೇ ಇಲ್ಲ. ಸೊ ತುಂಬ ಕೇಪಬಲ್ ವೆಹಿಕಲ್ ಆಗಿರೋದ್ರಿಂದ ಅದನ್ನು ತುಂಬ ಜನ ಲೈಕ್ ಮಾಡ್ತಾರೆ. ಪ್ಲಸ್ ಅದರದ್ದು ನೆಕ್ಸ್ಟ್ ಅಪ್ಡೇಟ್ ಡ್ಯೂ ಇದೆ 2025 210 ಎಕ್ಸ್ಪಲ್ಸ್ ಬರುತ್ತೆ. ಸೊ ಅದು ಇನ್ನೂ ಬೆಟರ್ ಫೀಚರ್ಸು ಎಲ್ಲ ಲೈಕ್ ಏನೇನು ಪ್ರಾಬ್ಲಮ್ಸ್ ಇಶ್ಯೂಸ್ ಇತ್ತು ಅದನ್ನೆಲ್ಲ ಲೈಕ್ ಮೇ ಬಿ ಇಟ್ ವಿಲ್ ಬಿ ಡುವೆಲ್ ಚಾನೆಲ್ ABS. ಸೊ ದಿಲ್ ಬಿ ನಾಟ್ ಮಚ್ to choose also, I feel, between Xpulse 210 and HC Adventure also. ಸೊ ಇವಾಗ ಈ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಇತ್ತು ಫಾರ್ HC ಅಂತಲೇ ಹೇಳ್ತೀನಿ. ಬಿಕಾಸ್ ಇದು 2 to 3 ಲ್ಯಾಕ್ಸ್ ಸೆಗ್ಮೆಂಟಲ್ಲಿ ಇರೋ ಒಂದೇ ಒಂದು ವೆಹಿಕಲ್. ಸೊ 2 ಲ್ಯಾಕ್ಸಿಂದ ಕಮ್ಮಿ ನಿಮಗೆ ಎಕ್ಸ್ಪಲ್ಸ್ ಸಿಗ್ತಾ ಇದೆ, 3 ಲ್ಯಾಕ್ಸಿಂದ ಮೇಲೆ ನಿಮಗೆ ಹಿಮಾಲಯನ್ ಸಿಗ್ತಾ ಇದೆ. ಸೊ 2 to 3 ಲ್ಯಾಕ್ಸಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇದೆ, ಎಕ್ಸ್ಪಲ್ಸ್ಗಿಂತ ಬೆಟರ್ ಇರುತ್ತಂತೆ. ಬಿಕಾಸ್ ಎಕ್ಸ್ಪಲ್ಸಲ್ಲಿ ನಿಮಗೆ ಲೈಕ್ ಇಂಜಿನ್ ಸ್ವಲ್ಪ ಏರ್ ಕೂಲ್ಡ್ ಇಂಜಿನ್ನು ಮತ್ತು ಓಲ್ಡ್ ಇಂಜಿನ್ನು ಅಂತ ಇತ್ತು, ಇದರಲ್ಲಿ ಸ್ವಲ್ಪ ಬೆಟರ್ ಇಂಜಿನ್ ಕೊಡ್ತಾರೆ ಅಂತ ಇತ್ತು. ಬಟ್ ನನ್ನ ಒಪಿನಿಯನ್ಲಿ ಇಟ್ ಈಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ಹೇಳ್ತೀನಿ. ಬಿಕಾಸ್ ನೆಕ್ಸ್ಟ್ 210cc ಇಂಜಿನು ಇಟ್ ವಿಲ್ ಬಿ ವೆರಿ ಗುಡ್ ಇಂಜಿನು. ಸೊ ಒಳ್ಳೆ ಇಂಜಿನೇ ಕೊಡ್ತಾ ಇದ್ದಾರೆ ಹೀರೋದು. ಸೊ ಕಾಂಪಿಟೇಷನ್ ಕಷ್ಟ ಇರುತ್ತೆ, ನೋಡೋಣ ಹೆಂಗೆ ಕಾಂಪಿಟೇಷನ್ ಇರುತ್ತೆ ಅಂತ. ಬಟ್ ಹೋಪ್ಫುಲಿ ಚೆನ್ನಾಗಿ ಮಾಡ್ತಾರೆ HC. ಆ್ಯಸ್ ಆಫ್ ನಾವು ನೀವು ಹೇಳೋದಾದರೆ ಹಿಮಾಲಯನ್ಗೆ ಕಂಪೀಟ್ ಮಾಡೋಕ್ಕಾಗಲ್ಲ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ. ಬಟ್ ನೀವು ಜಸ್ಟ್ ಬಜೆಟ್ ಕನ್ಸ್ಟೆಂಟ್ ಇದ್ದವರು ಮಾತ್ರ, ನಾನು ಮೊದಲು ಹೇಳಿದೆ ಇಟ್ಸ್ ಎ ಗುಡ್ ಆಪ್ಷನ್ ಅಲ್ಲಿ HC. ಸೊ ನಾನೇನು ಹೋಪ್ ಮಾಡ್ತೀನಿ ಅಂದರೆ ಓವರ್ ಆಲ್ HC ಅಡ್ವೆಂಚರ್ ಅಷ್ಟೇ ಅಲ್ಲ, ಇನ್ ಜನರಲ್ಲು HC ಶುಡ್ ಫೋಕಸ್ ಮಾರ್ಕೆಟಿಂಗ್ ಕಡೆ ಜಾಸ್ತಿ ಫೋಕಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಕಾಂಪಿಟೇಷನ್ ತುಂಬಾ ಟಫ್ ಇದೆ ಅವ್ರಿಗೆ. ಫಸ್ಟ್ಲಿ ಅವ್ರಿಗೆ ನಾನು ಹೇಳಿದೆ ನೋಡಿ, ಎಕ್ಸ್ಪಲ್ಸ್ ನೆಕ್ಸ್ಟು 210cc ಬರುತ್ತೆ, ಸೊ ಅವ್ರ ಕಾಂಪಿಟೇಷನ್ ಆಗುತ್ತೆ. ಹಿಮಾಲಯನ್ ಅವರು ಆಲ್ರೆಡಿ ತುಂಬ ಕಾಂಪಿಟೆಂಟ್ ಇದ್ದಾರೆ, ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ. ಟ್ರಯಾಂಪ್ ಅವರು ಯು ನೆವರ್ ನೋ, ಅವರು ನೆಕ್ಸ್ಟು ಮೇ ಬಿ ಟೈಗರ್ 400 ಲಾಂಚ್ ಮಾಡ್ಬೋದು. ಹಾರ್ಲಿ ಅವರು ಯು ನೆವರ್ ನೋ, ಪ್ಯಾನ್ ಅಮೆರಿಕಾ ಲಾಂಚ್ ಮಾಡ್ಬೋದು, ಅವ್ರದ್ದು ಇಂಜಿನ್ ತುಂಬ ಚೆನ್ನಾಗಿದೆ. ಹಾಂಡಾ ಅಂತೂ ಪಕ್ಕ ಲಾಂಚ್ ಮಾಡ್ತಾರೆ ADV 350. ಐನೋ ತುಂಬ ಜನ ಅದರದ್ದು ಪವರ್ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಯು ನೋ ಹಾಂಡಾದು ಕ್ವಾಲಿಟಿ ಯಾವ ಥರ ಇದೆ ಅಂತ. ಪೀಪಲ್ ಟ್ರಸ್ಟ್ ಹಾಂಡಾ. ಸೊ ಈ ಒಂದು ಜಾಸ್ತಿ ಅವ್ರು ಮಾರ್ಕೆಟಿಂಗ್ ಮಾಡಿಲ್ಲ ಅಂದರೂ ಪೀಪಲ್ಗೆ ಟ್ರಸ್ಟ್ ಇದೆ, ಪೀಪಲ್ ಮೈಟ್ ಬೈ ಹಾಂಡಾದ ಅಡ್ವೆಂಚರ್ ವೆಹಿಕಲ್ ಓವರ್ ದಿಸ್ ವೆಹಿಕಲ್. ಸೊ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ HC ಅಡ್ವೆಂಚರ್ಗೆ ಫ್ರಮ್ ಬ್ರ್ಯಾಂಡ್ಸ್ ಅರೌಂಡು. ಸೊ ಕಷ್ಟ ಇರುತ್ತೆ ನೆಕ್ಸ್ಟ್ ಫ್ಯೂಚರಲ್ಲಿ. ಸೊ ದಿಸ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಅಪ್ಡೇಟು. ಹೋಪ್ಫುಲಿ ದಿಸ್ ಅಪ್ಡೇಟ್ ಇಸ್ ಗುಡ್. 350cc ಒಳ್ಳೆ ಇಂಜಿನ್ ಅಂತ ತುಂಬ ಜನ ಹೇಳಿದ್ದಾರೆ. ಬಟ್ ಸ್ಟಿಲ್ ನಾನು ರಿವ್ಯೂಸು ನೋಡ್ತಾ ಇದ್ದೆ, ತುಂಬಾ ಏನು ಹೊಗಳೋ ಥರ ಏನೋ ಅಪ್ಡೇಟ್ ಮಾಡಿಲ್ಲ ಅವರು. ಬಟ್ ನನಗೆ ಆ್ಯಸ್ ಎ ಟೋಲ್ಡು ಏನು ಮಾಡೋಕ್ಕಾಗಲ್ಲ. HC ಇದ್ದ ಸ್ಟೇಜು ರಾಯಲ್ ಎನ್ಫೀಲ್ಡು ಒಂದು ಟೈಮಲ್ಲಿತ್ತು, ಬಟ್ ಅವರು ಈಗ ಆಲ್ರೆಡಿ ಒಂದು ಇಂಟರ್ನ್ಯಾಷನಲ್ ಹೊರಟೋಗ್ಬಿಟ್ಟಿದ್ದಾರೆ ಆಲ್ಮೋಸ್ಟು. ಸೊ ನನ್ನ ಒಪಿನಿಯನ್ಲಿ ಯಾವ ಸ್ಟೇಜಲ್ಲಿ ಇಂಜಿನ್ ಇದೆ ಅಂತ ಹೇಳ್ತೀನಿ. ಬಿಕಾಸ್ ಇಂಜಿನ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ನಾಟ್ ಜಸ್ಟ್ ಫಾರ್ HC ಅಡ್ವೆಂಚರ್ ಬಟ್ ದ ಎಂಟೈರ್ HC ಸೆಟಪ್ ಓನ್ಲಿ, ಪೋರ್ಟ್ಫೋಲಿಯೋಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ರಾಯಲ್ ಎನ್ಫೀಲ್ಡ್ದು ಹೆಂಗೆ ಲೈಕ್ ರೈಸ್ ಸ್ಟಾರ್ಟ್ ಆಗಿತ್ತು ಅಂದರೆ ಐ ನೋ 350cc ಇಂಜಿನ್ಸ್ ಅವ್ರದ್ದು ಲೈಕ್ ಅವ್ರದ್ದು ಕಲ್ಟ್ ಫಾಲೋಯಿಂಗ್ ಇತ್ತು ಬಿಡಿ 350 ಆ್ಯಂಡ್ ಬುಲೆಟ್ಗೆ, ಅದು ಒಂದು ಕಡೆ ಬಿಟ್ಟಾಕಿ. ಬಟ್ ಅವ್ರದ್ದು ಹಿಮಾಲಯನ್ ಇಂಜಿನ್ ವೆನ್ ದೇ ಇಂಟ್ರೊಡ್ಯೂಸ್, ಹಿಮಾಲಯನ್ ಇಂಜಿನ್ ಪ್ಲಸ್ ಹಿಮಾಲಯನ್ ವೆಹಿಕಲ್ ಇಂಟ್ರೊಡ್ಯೂಸ್ ಮಾಡಿದಾಗ ಬ್ರ್ಯಾಂಡ್ ಇಸ್ ಕುಕಿಂಗ್ ಸಮಥಿಂಗ್ ಡಿಫ್ರೆಂಟ್ ಅಂತ ಗೊತ್ತಾಯಿತು. ಅದಾದಮೇಲೆ ಐ ಫೀಲ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪಾಯಿಂಟ್ ಅವ್ರದ್ದು ಯಾವಾಗ ಜನ ಅವ್ರನ್ನ ನೋಟಿಸ್ ಮಾಡಿದ್ರು ಅಂದರೆ ಒಂದು ಅವರು ಟ್ವಿನ್ ಸಿಲಿಂಡರ್ ಇಂಜಿನ್ಸ್ ತಂದಾಗ. ಸೊ ದ್ಯಾಟ್ ಈಸ್ ವೆನ್ ಒಂದು ಸ್ಟೈಲೈಸ್ಡ್ ಆಗಿತ್ತು ಆ್ಯಂಡ್ ತುಂಬ ಕ್ಯಾರೆಕ್ಟರ್ಫುಲ್ ಇಂಜಿನ್ ಇತ್ತು. ದ್ಯಾಟ್ ಈಸ್ ಒನ್ ಥಿಂಗ್ ವೇರ್ ಅವ್ರಿಗೆ ಒಂದು ಹೈಲೈಟ್ ಆಯಿತು. ಐ ಮೀನ್ ಜನ ಬೈ ಮಾಡ್ತಿರ್ಲೋ ಅದು ಗೊತ್ತಿಲ್ಲ ನನಗೆ, ಬಟ್ ಒಂದು ಹೈಲೈಟಿಂಗ್ ಪಾಯಿಂಟ್ ಆಯಿತು. ಬಟ್ ನನ್ನ ಒಪಿನಿಯನ್ಲಿ ದ ಪಾಯಿಂಟ್ ವೇರ್ they rose to like what they are now is when they introduced the J series engine in Meteor. Because ಆ ಇಂಜಿನ್ ವೆನ್ ದೇ ಇಂಟ್ರೊಡ್ಯೂಸ್ ಇಲ್ವಾ ಅವಾಗ ಜನಗೆ ಕಂಪ್ಲೀಟ್ಲಿ ಅಶ್ಯೂರಿಟಿ ಆಯಿತು. ಇಟ್ ವಾಸ್ ಅ ವೆರಿ ರಿಲಯಬಲ್ ಇಂಜಿನ್. ಪವರ್ ಕಮ್ಮಿ ಮಾಡ್ತಾ ಇತ್ತು ಆ್ಯಸ್ ಆಫ್ ನಾವು ನೀವು ಕಂಪೇರ್ ಮಾಡಿದೆ, ಬಟ್ ಸ್ಟಿಲ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂಟರಲ್ಲಿ. ಸೊ ದ್ಯಾಟ್ ಈಸ್ ಅ ವೆರಿ ರಿಲಯಬಲ್ ಇಂಜಿನ್ ಆ್ಯಂಡ್ ವೆರಿ ಟ್ರಸ್ಟಬಲ್ ಇಂಜಿನ್ ಆಯಿತು. ಸೊ ಅದರಿಂದ ಅವ್ರದ್ದು ರೈಸ್ ಸ್ಟಾರ್ಟ್ ಆಯಿತು. ಪ್ಲಸ್ ಅವ್ರ ಸರ್ವಿಸ್ ನೆಟ್ವರ್ಕ್ ತುಂಬಾ ಇತ್ತು ಅಕ್ರಾಸ್ ಇಂಡಿಯಾ. ಸೊ ನನ್ನ ಒಪಿನಿಯನ್ ದ್ಯಾಟ್ ವಾಸ್ ದ ಗೇಮ್ ಚೇಂಜಿಂಗ್ ಮೂಮೆಂಟು J series ಇಂಜಿನು. ಇವಾಗ ಮಾಡಿರೋ ಇಂಜಿನು ಇಟ್ ಈಸ್ ದೇರ್ ಎಕ್ಸ್ಪೆರಿಮೆಂಟ್, ಬಟ್ ಆಬ್ವಿಯಸ್ಲಿ 450cc ಇಂಜಿನ್ ಬಂದು ದೇ ಹ್ಯಾವ್ ಶೋನ್ ದಟ್ ದೇ ಕ್ಯಾನ್ ಡೂ ಅ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇಂಜಿನ್ ಆಲ್ಸೋ. ಸೊ ಒಂದು ಆರ್ಕ್ ನೋಡ್ತಾ ಇದ್ದೀರಲ್ಲ ರಾಯಲ್ ಎನ್ಫೀಲ್ಡು, ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ಅವರು ದೇ ಆರ್ ಲುಕಿಂಗ್ ಅಹೆಡ್, ಆ್ಯಕ್ಚುಲಿ ದೇ ಆರ್ ಲುಕಿಂಗ್ ಅಹೆಡ್ ವೇರ್ ದೇ ಮೈಟ್ ಬಿ ಕಂಪೀಟಿಂಗ್ ಅಗೇನ್ಸ್ಟ್ ದ ಬಿಗ್ ಬೈಕ್ಸ್. ಅವ್ರು ಆಲ್ರೆಡಿ ಹಿಮಾಲಯನ್ 650 ಲಾಂಚ್ ಮಾಡ್ತಾರೆ ನೆಕ್ಸ್ಟು. ಸೊ ದ್ಯಾಟ್ ವಿಲ್ ಬಿ ಕಾಂಪಿಟೆಂಟ್ ಟು ಲೈಕ್ ಮೇ ಬಿ ಟ್ರಾನ್ಸಾಲ್ಪೋ ಇಲ್ಲ ವಿ ಸ್ಟಾಮು. ಸೊ ಅಂಥವ್ರಿಗೆ ಕಾಂಪಿಟೇಷನ್ ಕೂಡ ಲೆವೆಲ್ ಬಂದುಬಿಟ್ಟಿದ್ದಾರೆ. ಸೊ HC ನನಗೆ ಯಾವ ಸ್ಟೇಜಲ್ಲಿ ಇದ್ದಾರೆ ಅಂತ ಕೇಳಿದ್ರೆ 500cc ಆ್ಯಂಡ್ 350cc ಇತ್ತು ನೋಡಿ ಕ್ಲಾಸಿಕ್ 350 ಇಂಜಿನು, ಆ ಸ್ಟೇಜಲ್ಲಿ ಇವಾಗ ಇದ್ದಾರೆ ಈಗ ಈ ವಿತ್ ದಿಸ್ ಇಂಜಿನು. ಸೊ 2 to 3 ಇಯರ್ಸಲ್ಲಿ ಒಂದು ಬೆಸ್ಟ್ ಇಂಜಿನ್ ಜೊತೆ ಬಂದರೆ ದೇ ಮೈಟ್ ಗೆಟ್ ದಟ್ J series ಕೈಂಡ್ ಆಫ್ ಇಂಜಿನ್ ಬಂದರೆ ಮೇ ಬಿ ದೇ ವಿಲ್ ಬಿ ಏಬಲ್ ಟು, ನನ್ನ ಒಪಿನಿಯನ್ಲಿ ಆ್ಯಸ್ ಅ ಬ್ರ್ಯಾಂಡ್ ನಾನು ಹೇಳ್ತಾ ಇರೋದು, ಕಂಪೀಟ್ ಆಲ್ ಅಲಾಂಗ್ ವಿತ್ ಎವ್ರಿಬಡಿ. ಹೋಪ್ ದೇ ಡೂ ಇಟ್ ವೆರಿ ಕ್ವಿಕ್ಲಿ. ನನ್ನ ಒಪಿನಿಯನ್, ನಾನು CEO ಆಗಿದ್ರೆ HCದು ಒಂದಿಂಗ್ ಪ್ರಾಡಕ್ಟ್ ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡ್ತೀನಿ, ಮಾರ್ಕೆಟಿಂಗ್ ಜಾಸ್ತಿ ಮಾಡೋಕ್ಕಾಗಲ್ಲ. ಬಿಕಾಸ್ ಈ ಮಾರ್ಕೆಟಿಂಗ್ ಈ ವರ್ಲ್ಡಲ್ಲಿ ತುಂಬ ಡಿಫರೆಂಟ್ ಇದೆ. ಇಟ್ಸ್ ನಾಟ್ ಜಸ್ಟ್ ನೀವು
ಬ್ರ್ಯಾಂಡ್ ಮಾರ್ಕೆಟಿಂಗ್ ಮಾಡಿಬಿಟ್ರೆ ಸಾಕಾಗಲ್ಲ, ನಿಮಗೆ ಫ್ಯಾನ್ಸ್ ಬೇಕಾಗುತ್ತೆ, ನಿಮಗೆ ರಿವ್ಯೂಸ್ ಬೇಕಾಗುತ್ತೆ ಕಸ್ಟಮರ್ ಕಡೆಯಿಂದ, ನಿಮಗೆ ಎಕ್ಸ್ಪರ್ಟ್ಸು ನಿಮಗೆ ನಿಮ್ಮದು ವೆಹಿಕಲ್ನ ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಇಟ್ಸ್ ನಾಟ್ ಜಸ್ಟ್ ಸುಮ್ಮನೆ ಒಂದು ಮಾರ್ಕೆಟಿಂಗ್ ಮಾಡಿಬಿಟ್ರೆ ಸಾಕಾಗಲ್ಲ ಇವಾಗ. ಸೊ ಹಾಂಡಾದವ್ರಿಗೆ ಏನು ಬೇಕಾಗಿಲ್ಲ, ಅವ್ರದ್ದು ವೆಹಿಕಲ್ಸ್ ಟ್ರಸ್ಟೆಡ್ ಅಂತ ಗೊತ್ತು. ರಾಯಲ್ ಎನ್ಫೀಲ್ಡು, ಟ್ರಯಾಂಪು, ಹಾರ್ಲಿ ವೆರಿ ಬಿಗ್ ಬ್ರ್ಯಾಂಡ್ಸು. ಹೀರೋ ಮತ್ತು ಬಜಾಜು ಲಾರ್ಜೆಸ್ಟ್ ನೆಟ್ವರ್ಕು. ಸೊ ಇವರೆಲ್ಲ ತುಂಬ ಟಫ್ ಇರ್ತಾರೆ ಕಾಂಪಿಟೇಷನ್ ಮಾಡೋಕ್ಕೆ ಎಡ್ಸಿಗೆ. ಸೊ ಎಡ್ಸಿ ಆ್ಯಸ್ ಆಫ್ ನೌ ಅವ್ರದ್ದು ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡಬೇಕು. ಸೆಕೆಂಡ್ ಥಿಂಗ್ ದೇ ನೀಡ್ ಟು ಫೋಕಸ್ ನನ್ನ ಒಪಿನಿಯಲ್ಲಿ ಇಸ್ ಟು ಇನ್ಕ್ರೀಸ್ ದೇರ್ ನಂಬರ್ಸ್, ಅಂದರೆ ಲೈಕ್ ಇನ್ ದ ಟರ್ಮ್ಸ್ ಆಫ್ ಶೋರೂಮ್ಸು, ಸರ್ವಿಸ್ ಸೆಂಟರು ಇನ್ಕ್ರೀಸ್ ಮಾಡಬೇಕು. ಸೊ ಇದೆರಡು ಮಾಡಿದ್ರೆ ನೆವರ್ ನೋ, ಜನ ನೋಟಿಸ್ ಮಾಡ್ತಾ ಇದ್ದು ಎಲ್ಲರೂ ಬೈ ಮಾಡ್ತಾ ಇದ್ದರೆ ಮೇ ಬಿ ದೇ ಮೈಟ್ ಆ್ಯಕ್ಚುಲಿ ಹ್ಯಾವ್ ದಟ್ ಫಂಡ್ ಟು ಇಂಪ್ರೂವ್ ದರ್ ವೆಹಿಕಲ್ಲು. ಒಳ್ಳೆ ಪ್ರಾಡಕ್ಟ್ ಲಾಂಚ್ ಮಾಡಿದ್ರೆ ಐ ಥಿಂಕ್ ಆಟೋಮೆಟಿಕ್ಲಿ ವೈರಲ್ ಆಗಿಬಿಡುತ್ತೆ. ಓಕೆ, ಇಟ್ಸ್ ಅ ಗುಡ್ ಪ್ರಾಡಕ್ಟು, ಇಟ್ ಈಸ್ ಅನ್ ಆಲ್ಟರ್ನೇಟಿವ್ ಟು ಮೇ ಬಿ ರಾಯಲ್ ಎನ್ಫೀಲ್ಡು, ಟ್ರಯಾಂಪು, ಹಾರ್ಲಿ ಅಂತ ಪ್ರೂವ್ ಆಗೋಕ್ಕೆ ಬಂದರೆ ಐ ಥಿಂಕ್ ಇಟ್ ವಿಲ್ ಗ್ರೋ ಅಂತ ನನಗೆ ಅನಿಸ್ತದೆ. ಆ್ಯಸ್ ಆಫ್ ನೋ ನನ್ನ ಒಪಿನಿಯನ್ ಇಟ್ಸ್ ಆಲ್ ದ ವೇ. ನಾನು ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತೀನಿ, ಗುಡ್ ಮೂವ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಎಡ್ಸಿಯಿಂದ. ಫ್ರಮ್ ದ ಟೈಮ್ ಅವ್ರು ಕ್ಲಾಸಿಕ್ 350 ಲಾಂಚ್ ಮಾಡಿದ್ರು ನೋಡಿ, ಎಡ್ಸಿ ಕ್ಲಾಸಿಕ್ 350, ಅಲ್ಲಿಂದ ನನಗೆ ಅನಿಸ್ತದೆ ಅವ್ರದ್ದು ಒಳ್ಳೆ ಡೇ ಸ್ಟಾರ್ಟ್ ಆಗ್ತಾ ಇದೆ. ಹೋಪ್ ಅವ್ರು ಇನ್ನೂ ಆ ಜೆ ಸೀರೀಸ್ ಇಂಜಿನ್ ನಾನು ಹೇಳಿದೆ ನೋಡಿ, ವೇರ್ ದ ಗೇಮ್ ಚೇಂಜ್ ಆಯಿತು ರಾಯಲ್ ಎನ್ಫೀಲ್ಡ್ಗೆ, ಆ ಸ್ಟೇಜಿಗೆ ಬಂದರೆ ಥಿಂಗ್ಸ್ ವಿಲ್ ಚೇಂಜ್ ಅರೌಂಡ್ ದೆಮ್. ಅಗೇನ್ ನಾನು ಆ್ಯಸ್ ಅ ರಿವ್ಯೂವರ್ ನಾನು ಹೇಳೋಕ್ಕಾಗಲ್ಲ ತೊಗೊಳ್ಳೇಬಾರ್ದು ಅಂತ, ಬಿಕಾಸ್ ಆ್ಯಸ್ ಐ ಟೋಲ್ಡ್ ಬ್ರ್ಯಾಂಡ್ ತುಂಬ ಮ್ಯಾಟ್ರ್ ಆಗುತ್ತೆ ತುಂಬ ಜನಗೆ. ಸೊ ನಾನು ಏನೇ ಹೇಳಿದ್ರು ಅದು ಮ್ಯಾಟ್ರ್ ಆಗಲ್ಲ. ಆ್ಯಸ್ ಅ ವೆಹಿಕಲ್ ನಾನು ಏನು ಹೇಳ್ಬೋದು ಅಂದರೆ ಆ್ಯಸ್ ಆಫ್ ನೋ ಇಟ್ ಈಸ್ ಅ ಡೀಸೆಂಟ್ ವೆಹಿಕಲ್ ಅಂತ ಹೇಳ್ತೀನಿ. ಇಟ್ಸ್ ನಾಟ್ ಸಮಥಿಂಗ್ ಔಟ್ಸ್ಟ್ಯಾಂಡಿಂಗು, ನಾನು ಲೈಕ್ ಸ್ಟ್ರೈಟ್ ಔಟ್ ರೆಕಮೆಂಡ್ ಮಾಡೋ ಥರ ಏನೂ ಇಲ್ಲ. ಬಟ್ ಇಟ್ ಈಸ್ ಅ ಗುಡ್ ಇನಫ್ ವೆಹಿಕಲು. ನಿಮ್ಮ ಹತ್ರ ಬಜೆಟ್ ಕನ್ಸ್ಟೆಂಟ್ ಇದ್ದರೆ ತೊಗೋಬೋದು. ಬಟ್ ಮೇನ್ ಥಿಂಗ್ ಏನು ಚೆಕ್ ಮಾಡ್ಬೇಕು ನೀವು ಈ ವೆಹಿಕಲ್ ತೊಗೋಬೇಕಂತ ಇದ್ದೀರಾ ಅಂದರೆ, ಜಸ್ಟ್ ಚೆಕ್ ವಿತ್ ಅ ಸರ್ವಿಸ್ ಸೆಂಟರ್ ಇನ್ ಎಡ್ಸಿ. ಅವ್ರು ಹೆಂಗಿದ್ದಾರೆ, ಶೋರೂಮಲ್ಲಿರೋರು, ಎವ್ರಿಥಿಂಗು ಸಪೋರ್ಟಿವ್ ಆಗಿದ್ದಾರೆ, ನಿಮಗೆ ಇಶ್ಯೂಸ್ ಬಂದರೆ ವಾರಂಟಿ ಎಲ್ಲ ಕ್ಲೇಮ್ ಮಾಡೋದಲ್ಲಿ ಹೆಲ್ಪ್ ಮಾಡ್ತಾರೆ ಅಂದರೆ ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಬೈ ಅಂತ ಹೇಳ್ತೀನಿ ಅಷ್ಟೇ. ಸೊ ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.